ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ. ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥಶಿವು. ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ಅಚ್ಚು, ನಿಂಗೆ ಇದೆಲ್ಲ ಬೇಕಾ? ಬೇಕು ಅಂತಲೇ ಶೌರ್ಯಣ್ಣನನ್ನು ಕೆಣಕಿ ಯಾಕೆ ಎದುರು ಹಾಕಿಕೊಳ್ತಾ ಇದೆಯಾ? ಸೈಲೆಂಟಾಗಿ ಡೈವರ್ಸ್ ತಗೊಂಡು ಅವರಿಂದ ದೂರವಿದ್ದು ಬಿಡಬಹುದಲ್ಲ ಎಂದ ಸ್ವೀಟಿಯ ಮಾತನ್ನು ಒಪ್ಪದ ಐಕ್ಯ, ಸುಮ್ಮನೆ ಇರೇ ನೀನು. ಇದುವರೆಗೂ ನಾನು ಸೈಲೆಂಟಾಗೇ ಇದ್ದೆ ತಾನೇ? ಅವನು ಹೊರಗೆ ಹಾಕಿದಾಗ ನನ್ನ ಮನೆಗೆ ಬಂದು ಮುಂದಿನ ಬದುಕಿನ ಕಡೆ ಗಮನ ಕೊಡಲಿಲ್ವಾ? ವಾಪಸ್ ನರ್ಸ್ ಕೆಲಸಕ್ಕೆ ಬರಲಿಲ್ವಾ? ಅವನು ಆ ಕೆಲಸಕ್ಕೂ ಕಲ್ಲು ಹಾಕ್ದ. ಅದಾದ ನಂತರ ನಾನು ಎಲ್ಲೆಲ್ಲಿ ಕೆಲಸಕ್ಕೆ ಅಲೆದಿದ್ದೀನಿ ಅನ್ನೋದು ನಿನಗೂ ಕೂಡ ಗೊತ್ತು. ಆಗಲೂ ಕೂಡ ಅವನು ನನ್ನನ್ನು ಎಷ್ಟು ಸತಾಯಿಸಿದ ಸ್ವೀಟಿ. ಕೊನೆಗೆ ನರ್ಸ್ ಕೆಲಸವಿಲ್ಲದೆ ಹೋದರೂ ಬೇರೆ ಏನೇ ಕೆಲಸ ಸಿಕ್ಕರೂ ಮಾಡಿ ಮನೆಯನ್ನು ಸಾಕಬೇಕು ಎನ್ನುವ ಹಂತಕ್ಕೆ ಬಂದಿದ್ದೆ ನಾನು. ಆದರೆ ನಾನು ದುಡಿಯಬಹುದಾದ ಎಲ್ಲ ಮಾರ್ಗವನ್ನು ಮುಚ್ಚಿದವನೇ ಅವನು. ಸಾಲದಕ್ಕೆ ಸೈಲೆಂಟಾಗಿ ಡೈವರ್ಸ್ ತಗೊಂಡು ಅವನಿಂದ ಅಂತರ ಕಾಯ್ದುಕೊಳ್ಳೋಣ ಅಂದುಕೊಂಡ್ರೆ ದೊಡ್ಡ ಸೈಕೋ ಆದರೂ ಸೆಂಟಿಮೆಂಟ್ ಸಿನಿಮಾದ ಹೀರೋ ಥರ ಮೀಡಿಯಾದವರನ್ನು ಕರೆದು ನಾನು ಸಿನಿಮಾ ಆಸೆಗೆ ಬಿದ್ದು ಅವನಿಗೆ ಡೈವರ್ಸ್ ಕೊಡ್ತಾ ಇದ್ದೀನಿ ಎನ್ನುವಂತೆ ನಾಟಕವಾಡಲಿಲ್ವಾ? ಅದನ್ನೆಲ್ಲ ಸಹಿಸಿಕೊಂಡಿದ್ದು ಸಾಕು. ಅವನಿಗೆ ಬರೀ ನನ್ನ ಬಲಹೀನತೆಯ ಬಗ್ಗೆ ಮಾತ್ರವೇ ಗೊತ್ತಿತ್ತು, ಬಲದ ಬಗ್ಗೆ ಗೊತ್ತಿರಲಿಲ್ಲ ಸ್ವೀಟಿ. ಅದಕ್ಕಾಗಿಯೇ ನನ್ನ ಬಲಹೀನತೆ ಅಂದರೆ ನನ್ನ ಕುಟುಂಬವನ್ನು ಎದುರು ಇಟ್ಕೊಂಡು ನನ್ನನ್ನು ಮದುವೆ ಆದ, ಇಷ್ಟೆಲ್ಲ ಆಟವಾಡಿಸ್ದ. ಆದರೆ ಅದೇ ಕುಟುಂಬ ನನ್ನ ಬಲ ಎನ್ನುವುದು ಅವನಿಗೆ ಗೊತ್ತಿಲ್ಲ. ನನ್ನ ಆತ್ಮವಿಶ್ವಾಸ ಯಾವತ್ತೂ ನನ್ನ ಕೈ ಬಿಡುವುದಿಲ್ಲ ಎನ್ನುವುದು ಸಹ ಅವನಿಗೆ ಗೊತ್ತಿರಲಿಲ್ಲ. ಈಗಲೂ ಅಷ್ಟೇ, ತಮಿಳುನಾಡಿಗೆ ಹೋಗಿ ನನ್ನ ಹೊಸ ಸಿನಿಮಾಗೆ ಕೊಕ್ಕೆ ಹಾಕೋದಕ್ಕೆ ನೋಡಿದ್ದಾನೆ. ಅದಕ್ಕೆ ನಾನು ಇಲ್ಲಿ ಚೆನ್ನಾಗಿ ಉರಿಸಿ ಕಳಿಸಿದ್ದು. ಫೀಲ್ಡ್ಗೆ ಇಳಿಯುವ ಮುನ್ನ, ಆಟವಾಡುವ ಮುನ್ನ ಎದುರಾಳಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಹೋದರೆ ಏನಾಗುತ್ತೆ ಅನ್ನೋದನ್ನು ನಾನು ಅವನಿಗೆ ತಿಳಿಸಿಕೊಡ್ತಾ ಇದ್ದೀನಿ ಅಷ್ಟೇ ಎನ್ನುತ್ತಾಳೆ ಐಕ್ಯ. ಅದೇ ಕರೆಯಲ್ಲಿದ್ದ ಸಂದೇಶ್, ಆದರೂ ಇದೆಲ್ಲ ಬೇಡ ಅನಿಸುತ್ತೆ ಅಚ್ಚು. ಅವನನ್ನು ಅವನ ಪಾಡಿಗೆ ಬಿಟ್ಟು ಬಿಡಬೇಕಿತ್ತು ನೀನು. ಹಾಗೆ ನಿನ್ನ ಪಾಡಿಗೆ ನಿನ್ನ ಕೆಲಸವನ್ನು ನೋಡಿಕೊಂಡು ಹೋಗಿದ್ರೂ ಸಾಕಿತ್ತು. ನಿಜ ಹೇಳ್ತೀನಿ ಅಚ್ಚು, ಆ ಶೌರ್ಯನ ಕಣ್ಣಲ್ಲಿ ನಿನ್ನ ಮೇಲಿನ ಪ್ರೀತಿಯನ್ನು ಮಾತ್ರ ನೋಡಿಲ್ಲ ನಾನು. ಅವನ ಕಣ್ಣಲ್ಲಿ ನಿನ್ನ ಮೇಲಿನ ಹುಚ್ಚನ್ನು ನೋಡಿದ್ದೀನಿ. ಪ್ರೀತಿಯ ಪರಾಕಾಷ್ಠೆ ಅಂದರೆ ಪೊಸೆಸಿವ್ನೆಸ್ಸನ್ನು ನೋಡಿದ್ದೀನಿ ನಾನು. ಬೇರೆ ಹುಡುಗರು ನಿನ್ನನ್ನು ನೋಡಿದರೂ ಅವನು ಸಹಿಸಲ್ಲ ಕಣೋ. ನಿಮ್ಮ ರಿಸೆಪ್ಷನ್ ದಿನ, ನಮ್ಮ ಎಂಗೇಜ್ಮೆಂಟ್ ದಿನ, ಹೀಗೆ ನಾನು ಅವನನ್ನು ತುಂಬಾ ಗಮನಿಸಿದ್ದೀನಿ ಅಚ್ಚು. ನಿನ್ನ ವಿಚಾರದಲ್ಲಿ ಅವನೊಬ್ಬ ಹುಚ್ಚನೆಂದರೂ ಅಚ್ಚರಿ ಇಲ್ಲ ಕಣೋ. ಇಂಥವನು ನಿನಗೆ ಡೈವರ್ಸ್ ಕೊಡ್ತಾನೆ, ನಿನ್ನನ್ನು ಬಿಡ್ತಾನೆ ಅಂತ ನೀನು ಹೇಳಿದಾಗ ನಿಜವಾಗಿಯೂ ನಾನು ನಂಬಲಿಲ್ಲ. ಇದೇ ರೀತಿ ಏನೋ ಆಗಬಹುದು ಅಂದುಕೊಂಡಿದ್ದೆ. ಅದೇ ರೀತಿ ಆಗ್ತಾ ಇದೆ ನೋಡು. ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಅವನು ನಿನ್ನನ್ನು ಬಿಡುವುದು ಅನುಮಾನವೇ ಅಚ್ಚು. ಇವತ್ತು ಕೋರ್ಟಿನಲ್ಲೂ ಕೂಡ ಉಲ್ಟಾ ಹೇಳಿದ್ದಾನೆ ಅಂತ ಹೇಳ್ತಾ ಇದೆಯಲ್ಲ ಎಂದಾಗ, ಅವನು ಕೋರ್ಟಿನಲ್ಲಿ ಉಲ್ಟಾ ಹೊಡೆಯುತ್ತಾನೆ ಅಂತ ನಾನೇ ಮೊದಲೇ ಹೇಳಿದ್ನಲ್ಲ ಸಂದೇಶ್. ಅವನು ಯಾವ ಕಾರಣ ಇಟ್ಕೊಂಡು ಇಷ್ಟೆಲ್ಲ ನಾಟಕ ಮಾಡಿದ್ನೋ? ಯಾರ ಸಾವಿಗೆ ನಾನೇ ಹೊಣೆ ಎಂದು ನನಗೆ ಶಿಕ್ಷೆ ಕೊಡಬೇಕು ಅಂದುಕೊಂಡೋ? ಅದೆಲ್ಲ ತಪ್ಪು ಅನ್ನೋದು ತಿಳಿದಾಗ ಅವನು ಮರಳಿ ನನ್ನ ಹತ್ರ ಬಂದೇ ಬರ್ತಾನೆ ಅನ್ನೋದು ನನಗೂ ತಿಳಿದು ಹೋಗಿತ್ತು. ಅದಕ್ಕಾಗಿಯೇ ಮೊದಲಿನಿಂದಲೂ ಅವನ ಹತ್ತಿರ ನಿನ್ನ ವರ್ತನೆಗೆ ಬೇರೆ ಏನೋ ಕಾರಣವಿದೆ, ಅದೇನು ಹೇಳು ಅಂತ ಕೇಳುತ್ತಲೇ ಬಂದೆ. ಆದರೆ ಆಗೆಲ್ಲ ಆ ಮೆಂಟಲ್ ನನ್ನ ಮಗ ಬಾಯಿ ಮುಚ್ಕೊಂಡೇ ಇದ್ದವನು ಒಮ್ಮೆಲೆ ನನ್ನ ಬದುಕಿಗೆ ಕೊಳ್ಳಿ ಇಟ್ಬಿಟ್ಟ. ಬೇರೆಲ್ಲ ಸಹಿಸಿಕೊಂಡು ಬಿಡ್ತಿದ್ದೆ, ಆದರೆ ಅವನು ಪ್ರೀತಿಯ ಹೆಸರಲ್ಲಿ ನನ್ನನ್ನು ಬಳಸಿಕೊಂಡ ಕಣೋ. ಆ ವಿಚಾರ ಈ ಕ್ಷಣಕ್ಕೂ ನನಗೆ ನೋವು ಕೊಡ್ತಾ ಇದೆ. ಅದೊಂದು ವಿಚಾರವೇ ನನಗೆ ಸಹಿಸೋಕೆ ಆಗ್ತಾ ಇಲ್ಲ. ಇಷ್ಟೆಲ್ಲ ಆಟವಾಡುವ ಮುನ್ನ ಒಂದೇ ಒಂದು ಸಲ ನೀನು ಯಾಕೆ ನನ್ನ ಅಕ್ಕನನ್ನು ಕೊಂದೆ ಅಂತ ಕೇಳಬೇಕಿತ್ತು ಅಲ್ವಾ? ಅಥವಾ ಐ ಹೇಟ್ ಯು ಅಂದರೂ ಸಾಕಿತ್ತು ಅಲ್ವಾ? ಬಟ್ ನನ್ನ ದೇಹವನ್ನು ಯಾಕೆ ಮುಟ್ಟಿದ್ದು ಅವನು? ಅದೊಂದು ವಿಚಾರ ನೆನೆದರೆ ನನ್ನ ಕೋಪ ಹೆಚ್ಚುತ್ತೆ ಸಂದೇಶ್. ಇದುವರೆಗೂ ಅವನು ತನ್ನ ತಪ್ಪಿಗೆ ನನ್ನ ಹತ್ರ ಕ್ಷಮೆ ಕೇಳಿಲ್ಲ. ಆದರೆ ಕ್ಷಮೆ ಕೇಳಲು ಅವನು ಹಾತೊರೆಯಬೇಕು, ಪರದಾಡಬೇಕು, ಪರಿತಪಿಸಬೇಕು. ಹಾಗೆ ಮಾಡ್ತೀನಿ. ಇನ್ಯಾವತ್ತೂ ಬೇರೆ ಹೆಣ್ಣಿನ ಬದುಕಿನೊಂದಿಗೆ ಈ ರೀತಿ ಆಟವಾಡಬಾರ್ದು ಅವನು. ಆದರೆ ನಾನಂತೂ ಅವನಿಗೆ ಕ್ಷಮೆ ನೀಡುವುದಿಲ್ಲ ಸಂದೇಶ್. ಕೋರ್ಟಿನಲ್ಲಿ ಅವನು ಈ ಮದುವೆಯನ್ನು ಉಳಿಸಲು ಹೋರಾಡಲಿ, ನಾನು ಈ ಮದುವೆಯನ್ನು ಮುರಿಯಲು ಹೋರಾಡುತ್ತೇನೆ. ನನಗಂತೂ ಆ ಸೈಕೋ ಬೇಡವೇ ಬೇಡ. ಹೊಸ ಬದುಕಿನ ಕಡೆ ಮುಖ ಮಾಡಿದ್ದೀನಿ, ಹೀಗೆ ಸಾಗುತ್ತೇನೆ. ಆದರೆ ನನ್ನ ಮನದಲ್ಲಿ ಉರಿಯುತ್ತಿರುವ ಅವನ ಪ್ರೀತಿ ಎಂಬ ಮೋಸದ ಹಿತವಾದ ಸಿಹಿಜ್ವಾಲೆ ನಂದುವವರೆಗೂ ಅವನನ್ನು ಸುಡುತ್ತಲೇ ಇರ್ತೀನಿ.
ಯಾಕಾದರೂ ಇವಳ ಬದುಕಿನಲ್ಲಿ ಆಟವಾಡಿದೆ ಅಂತ ಅವನು ಅನುಕ್ಷಣ ಕೊರಗಬೇಕು. ಹಾಗೆ ಮಾಡ್ತೀನಿ ಎಂದು ದೃಢವಾಗಿ ನುಡಿದ ಐಕ್ಯ ಸಿನಿಮಾ ಚಿತ್ರೀಕರಣದ ಕಡೆ ಮುಖ ಮಾಡುತ್ತಾಳೆ. ಸಂಜೀವಿನಿ ಹಾಸ್ಪಿಟಲ್ ಇದೆ ತಾನೇ ಎಂದು ಪ್ರಶ್ನಿಸಿದ ಶೌರ್ಯನನ್ನು ನೋಡಿಕೊಂಡೇ ಬಾಕಿಯಾದ ಆ ಹುಡುಗಿಯ ಎದುರು ಚಿಟಿಕೆ ಹೊಡೆದವನು, ಹೇ ಸ್ಟುಪಿಡ್, ನಿನ್ನನ್ನೇ ಕೇಳ್ತಾ ಇರೋದು, ಇದು ಸಂಜೀವಿನಿ ಹಾಸ್ಪಿಟಲ್ ತಾನೇ ಎಂದು ತನ್ನ ಗತ್ತಿನಲ್ಲೇ ಗದರಿದ್ದ. ತಕ್ಷಣ ಎಚ್ಚೆತ್ತಂತೆ ವಾಸ್ತವಕ್ಕೆ ಬಂದ ಹುಡುಗಿ, ನೀವು ಶೌರ್ಯ ಆದಿತ್ಯರಾಜ್ ಅವರು ತಾನೇ? ಸರ್, ನಿಮ್ಮನ್ನು ಇಷ್ಟು ಹತ್ತಿರದಿಂದ ನೋಡಿದಾಗ ನನ್ನನ್ನೇ ನಾನು ಮರೆತು ಬಿಟ್ಟೆ ಸರ್. ಅದಕ್ಕೆ ನೀವು ಹೇಳಿದ್ದು ಕೇಳಲಿಲ್ಲ, ಕ್ಷಮಿಸಿ ಎಂದವಳು ನನ್ನಿಂದ ಏನಾಗಬೇಕಿತ್ತು ಎಂದು ಪ್ರಶ್ನಿಸಿದಾಗ ತನ್ನ ಕೈಲಿದ್ದ ಹಾಳೆಗಳನ್ನು ಅವಳೆದುರು ಇಡುವ ಶೌರ್ಯ, ಇದರ ಬಗ್ಗೆ ನನಗೆ ಡೀಟೇಲ್ಸ್ ಬೇಕು. ಮಿಸ್ ಐಕ್ಯ ಚಂದ್ರನ್ ಯಾವಾಗ ಇಲ್ಲಿ ಬಂದು ಪರೀಕ್ಷೆ ಮಾಡಿಸಿದ್ರು, ಅದೇ ರೀತಿ ಯಾವಾಗ ಮಗುವನ್ನು ತೆಗೆಸಿದ್ರು ಎನ್ನುವ ಡೀಟೇಲ್ಸ್ ಬೇಕು ಎಂದಾಗ ಆ ಹಾಳೆಗಳನ್ನು ಪಡೆದ ಹುಡುಗಿ ಮತ್ತೆ ಮತ್ತೆ ಅವನನ್ನೇ ನೋಡುತ್ತಾ ತನ್ನ ಕಂಪ್ಯೂಟರ್ನಲ್ಲಿ ಏನೇನೋ ಸರ್ಚ್ ಮಾಡಿ, ಇಲ್ವಲ್ಲ ಸರ್, ಇಲ್ಲಿ ನಮೂದಿಸಿರುವ ದಿನಾಂಕದಲ್ಲಿ ಅವರು ನಮ್ಮಲ್ಲಿಗೆ ಬಂದಿಲ್ಲ, ಅವರ ಹೆಸರೇ ಇಲ್ಲ, ಈ ಮಾಹಿತಿ ಕೂಡ ಇಲ್ಲ ಎನ್ನಲು, ಸರಿಯಾಗಿ ನೋಡು, ಆಗಿನಿಂದ ನೀನು ನನ್ನನ್ನು ನೋಡಿದ್ದೇ ಆಯಿತು, ಮೊದಲು ನಿನ್ನ ಕೆಲಸ ಮಾಡೋದನ್ನು ಕಲಿತುಕೋ, ಕೋಪ ಬಂದರೆ ನಾನು ಸುಮ್ಮನಿರಲ್ಲ, ನನಗೆ ಈ ಕೂಡಲೇ ಡೀಟೇಲ್ಸ್ ಎಲ್ಲ ಬೇಕು ಎಂದು ಜೋರು ಮಾಡಿದ್ದ ಶೌರ್ಯನಿಗೆ ಬೇರೆಯವರನ್ನು ಬಹುವಚನ ಬಳಸಿ ಮಾತನಾಡಿಸುವ ಅಭ್ಯಾಸವೇ ಇಲ್ಲ. ಸಾಲದಕ್ಕೆ ಈ ವಿಚಾರ ತಿಳಿಯುವ ಸಲುವಾಗಿ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಓಡೋಡಿ ಬಂದಿದ್ದನಲ್ಲ. ತಾನು ಬಂದ ಕೂಡಲೇ ವಿವರ ಸಿಕ್ಕಿ ಬಿಡಬಹುದು ಎಂದುಕೊಂಡವನು ಅರ್ಧ ಗಂಟೆಯಿಂದ ಕಾಯುತ್ತಿದ್ದಾನೆ. ಆದರೆ ಆ ಹುಡುಗಿ ಆಗಾಗ ಅವನನ್ನು ನೋಡುತ್ತಾ ಕಂಪ್ಯೂಟರ್ ಕಡೆ ಕಣ್ಣು ಹಾಯಿಸಿ ಕೊನೆಗೆ ಈ ರೀತಿ ಹೇಳಿದರೆ ಕೋಪ ಬರೋದಿಲ್ವಾ, ಹಾಗಾಗಿ ಅವಳ ಮೇಲೆ ರೇಗಿದ್ದ. ಇಲ್ಲ ಸರ್, ನಾನು ಸರಿಯಾಗಿ ನೋಡ್ತಾ ಇದ್ದೀನಿ, ಇದರ ಯಾವ ಮಾಹಿತಿಯೂ ಇಲ್ಲ ಎಂದು ಪೆಚ್ಚು ಮೊರೆ ಹಾಕಿದ ಆ ಹುಡುಗಿ ಮತ್ತೆ ಹಾಳೆಯನ್ನು ನೀಟಾಗಿ ಓದುತ್ತಾ, ಸರ್, ಇದು ಸಂಜೀವಿನಿ ಹಾಸ್ಪಿಟಲ್ ನಿಜ, ಆದರೆ ಇಲ್ಲಿರುವ ಅಡ್ರೆಸ್ ನೋಡಿದ್ದೀರಾ, ಇದು ಬೇರೆ ಬೇರೆ ಏರಿಯಾದಲ್ಲಿದೆ ಎನ್ನುತ್ತಾ ಹಾಳೆಗಳನ್ನು ಮತ್ತೆ ಅವನ ಕೈಗೆ ಕೊಟ್ಟಾಗ ಅದರಲ್ಲಿದ್ದ ಅಡ್ರೆಸ್ ನೋಡಿದ ಶೌರ್ಯ, ಶಿಟ್, ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಎಂದು ಅಲ್ಲಿಂದ ಹೊರಡಲು ನೋಡುವಾಗ, ಸರ್, ಒಂದು ಸೆಲ್ಫಿ ಕೊಡ್ತೀರಾ ಎಂದು ಮೆಲ್ಲಗೆ ಕೇಳಿದ ಆ ಹೆಣ್ಣಿಗೆ ಸುಡುನೋಟ ಕೊಟ್ಟಿದ್ದ ಕೇಡಿ ಹುಡುಗ, ಇನ್ನೆಲ್ಲಿ ಸೆಲ್ಫಿ ಕೊಡೋದು. ನಂತರ ಆ ಹಾಳೆಯಲ್ಲಿದ್ದ ಏರಿಯಾಗೆ ಹೋಗಿ ಸಂಜೀವಿನಿ ಹಾಸ್ಪಿಟಲ್ ಬಗ್ಗೆ ವಿಚಾರಿಸಿದರೆ ಆ ಏರಿಯಾದಲ್ಲಿ ಆ ಹೆಸರಿನ ಹಾಸ್ಪಿಟಲ್ ಇಲ್ಲ ಎನ್ನುವುದು ತಿಳಿಯುತ್ತದೆ. ಅದೇ ರೀತಿ ಆ ಹೆಸರಿನ ಹಾಸ್ಪಿಟಲ್ ಎಲ್ಲೆಲ್ಲಿದೆ ಎಂದು ವಿಚಾರಿಸಿದಾಗ ಬೆಂಗಳೂರಿನಲ್ಲಿ ಒಟ್ಟು 7 ಸಂಜೀವಿನಿ ಹೆಸರಿನ ಹಾಸ್ಪಿಟಲ್ ಇವೆ, 3 ದೊಡ್ಡ ಹಾಸ್ಪಿಟಲ್ ಆದರೆ 4 ಸಣ್ಣ ನರ್ಸಿಂಗ್ ಹೋಮ್ ಎಂದು ತಿಳಿಯುತ್ತದೆ. ತಡ ಮಾಡದವನು ಈಗಾಗಲೇ ಹೋಗಿದ್ದ 2 ಹಾಸ್ಪಿಟಲ್ ಬಿಟ್ಟು ಉಳಿದ 5 ಹಾಸ್ಪಿಟಲ್ ಕಡೆಗೂ ಎಡತಾಕಿದ್ದ. ಒಂದೊಂದು ಹಾಸ್ಪಿಟಲ್ನಲ್ಲೂ ಅರ್ಧ ಮುಕ್ಕಾಲು ಗಂಟೆ ವ್ಯಯಿಸಿದ್ದ. ಪ್ರತಿಯೊಂದು ಹಾಸ್ಪಿಟಲ್ನಲ್ಲಿಯೂ ಆ ಹಾಳೆಗಳನ್ನು ತೋರುತ್ತಾ ಇದರ ವಿವರ ಬೇಕು ಎನ್ನುತ್ತಿದ್ದ. ಅವರು ಕೇಳಿದಷ್ಟು ದುಡ್ಡು ಕೊಡಲು ಸಹ ಸಿದ್ಧವಾಗಿದ್ದ. ಶೌರ್ಯ ಆದಿತ್ಯರಾಜ್ನ ಜನಪ್ರಿಯತೆಯ ಬಗ್ಗೆ ತಿಳಿದಿದ್ದ ಆಸ್ಪತ್ರೆಯ ಸಿಬ್ಬಂದಿ ಕೂಡ ಇವನು ಕೊಡುವ ಹಾಳೆಗಳನ್ನು ಪಡೆದು ಅವಸರವಾಗಿ ದಿನಾಂಕವನ್ನು ನೋಡಿ ತಮ್ಮ ಕಂಪ್ಯೂಟರ್ನಲ್ಲಿ ಒಂದಷ್ಟು ಹೊತ್ತು ಹುಡುಕಿ, ಕ್ಷಮಿಸಿ ಸರ್, ಈ ಹೆಸರಿನವರು ಯಾರೂ ನಮ್ಮ ಹಾಸ್ಪಿಟಲ್ಗೆ ಬಂದೇ ಇಲ್ಲ ಎಂದು ವಾಪಸ್ ಕಳುಹಿಸುತ್ತಿದ್ದರು. ಒಟ್ಟು 7 ಆಸ್ಪತ್ರೆಗಳನ್ನು ಅವನು ಹತ್ತಿ ಇಳಿದು ಅಲೆಯುವ ಹೊತ್ತಿಗೆ ಸಂಜೆಯೇ ಆಗಿ ಹೋಗಿತ್ತು. ಬೆಳಗ್ಗೆ ತಿಂದ ತಿಂಡಿ ಕೂಡ ಕರಗಿ ಹೋಗಿತ್ತು. ಅಷ್ಟರ ಮಟ್ಟಿಗೆ ಹುಡುಕಾಡಿದ್ದ ಶೌರ್ಯ ಒಟ್ಟಿನಲ್ಲಿ ತನ್ನ ಮಗುವಿನ ಬಗ್ಗೆ ತಿಳಿಯಲೇಬೇಕೆನ್ನುವ ಹಠಕ್ಕೆ ಬಿದ್ದು ಬಿಟ್ಟಿದ್ದ ಸೈಕೋ ಶೌರ್ಯ. ಕೊನೆಗೆ ತನ್ನದೇ ಹಾಸ್ಪಿಟಲ್ಗೆ ಹೋದವನು ಆವರಣದಲ್ಲೇ ಕಾರು ನಿಲ್ಲಿಸಿ ಕಾರಲ್ಲೇ ಕುಳಿತು, ಇಲ್ಲಿ ಏನಾಗ್ತಾ ಇದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ವಲ್ಲ, ಸಂಜೀವಿನಿ ಹೆಸರಿನ ಹಾಸ್ಪಿಟಲ್ ಇದೆ, ಆದರೆ ಇಲ್ಲಿ ಬರೆದಿರುವ ಏರಿಯಾದಲ್ಲಿಲ್ಲ ಅಂದರೆ ಏನರ್ಥ? ಪೂರ್ತಿ ಬೆಂಗಳೂರನ್ನು ಅಲೆದು ಅಲೆದು ಸಾಕಾಗಿ ಹೋಯಿತು. ಹಾಗಾದರೆ ನನ್ನ ಹೆಂಡತಿ ಬೇರೆ ಯಾವ ಏರಿಯಾದ ಹಾಸ್ಪಿಟಲ್ಗೆ ಹೋಗಿರಬಹುದು? ಇಲ್ಲಿ ನನ್ನ ಹೆಂಡತಿಯ ಹೆಸರನ್ನು ಸ್ಪಷ್ಟವಾಗಿ ಐಕ್ಯ ಚಂದ್ರನ್ ಎಂದೇ ನಮೂದಿಸಿದ್ದಾರೆ. ಅಂದಮೇಲೆ ಅವರ ಕಂಪ್ಯೂಟರ್ನಲ್ಲಿ ಡೀಟೇಲ್ಸ್ ಇರಲೇಬೇಕಲ್ಲ. ಆದರೆ ಯಾವುದೇ ಸಂಜೀವಿನಿ ಹಾಸ್ಪಿಟಲ್ನಲ್ಲಿ ಇವಳ ಬಗ್ಗೆ ಏನೊಂದು ಇಲ್ಲ ಎಂದು ಯೋಚಿಸುತ್ತಲೇ ಕುಳಿತಿದ್ದವನಿಗೆ ತನ್ನದೇ ಆಸ್ಪತ್ರೆಯ ಹಿರಿಯ ವೈದ್ಯರೊಬ್ಬರು ಕಾಣಸಿಗಲು ಅವರನ್ನು ತಾನೇ ಮಾತನಾಡಿಸುವ ಶೌರ್ಯ ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಆ ಹಾಳೆಗಳನ್ನು ಅವರೆದುರು ಹಿಡಿಯುತ್ತಾ, ನನಗೆ ಇದರ ಬಗ್ಗೆ ಡೀಟೇಲ್ಸ್ ಬೇಕು, ಈಗಾಗಲೇ ಒಟ್ಟು 7 ಆಸ್ಪತ್ರೆಗಳಿಗೆ ಅಲೆದು ಅಲೆದು ಸಾಕಾಗಿದೆ, ಯಾರನ್ನೇ ಕೇಳಿದರೂ ಇದು ನಮ್ಮ ಆಸ್ಪತ್ರೆಯಲ್ಲ ಎನ್ನುತ್ತಿದ್ದಾರೆ, ಹಾಗೆ ಈ ವಿಚಾರ ನಮ್ಮಲ್ಲೇ ಇರಬೇಕು, ಬೇರೆಯವರಿಗೆ ತಿಳಿಯಬಾರದು ಎಂದಾಗ ಶೌರ್ಯನಿಂದ ಆ ಹಾಳೆಗಳನ್ನು ಪಡೆದು ಓದುತ್ತಾರೆ ಡಾಕ್ಟರ್.
ಆ ಹಾಳೆಗಳನ್ನು 2-3 ಬಾರಿ ಓದುವ ಡಾಕ್ಟರ್ ಮುಖದಲ್ಲಿ ಸಣ್ಣದಾಗೂ ನಗು ಮೂಡಿಸಿದಾಗ ಹುಬ್ಬು ಬೆಸೆದ ಶೌರ್ಯ, ಇದು ನಿಮಗೆ ನಗುವಿನ ವಿಚಾರ ಅನಿಸುತ್ತಾ? ಮೊದಲು ವಿಚಾರ ಏನಂತ ಹೇಳಿ ಎಂದು ಗುಡುಗಿದಾಗ, ಸಾರಿ ಸರ್, ಬೇಕು ಅಂತ ನಗಲಿಲ್ಲ. ಹಾಗೆ ಇದೊಂದು ಫೇಕ್ ರಿಪೋರ್ಟ್ ಸರ್, ಯಾರೋ ನಿಮ್ಮನ್ನು ಸರಿಯಾಗಿ ಬಕ್ರಾ ಮಾಡಿದ್ದಾರೆ ಅಷ್ಟೇ ಎನ್ನುತ್ತಾರೆ ಹಿರಿಯ ವೈದ್ಯ. ವಾಟ್, ಬಕ್ರಾನಾ? ವಾಟ್ ಯು ಮೀನ್? ಹಾಗಂದ್ರೆ ಏನರ್ಥ ಎಂದು ಶೌರ್ಯ ಕೋಪ ತೋರಿದಾಗ, ಸರ್, ಇದು ಯಾವುದೋ ಒಂದು ಖಾಲಿ ಪ್ರಿಂಟೌಟ್ ಅಷ್ಟೇ. ಏನನ್ನು ಬರೆಯಬೇಕೋ ಅದೆಲ್ಲವನ್ನು ಟೈಪ್ ಮಾಡಿ ಒಂದು ಪ್ರಿಂಟ್ ತೆಗೆದು ಕೊಟ್ಟಿದ್ದಾರೆ ನಿಮಗೆ ಅಷ್ಟೇ ಸರ್. ಯಾವುದೋ ಆಸ್ಪತ್ರೆಯ ಹೆಸರು, ಇನ್ಯಾವುದೋ ಏರಿಯಾ, ಮತ್ಯಾವುದೋ ಪಿನ್ ನಂಬರ್ ಹಾಕಿದ್ದಾರೆ. ಜೊತೆಗೆ ಇಷ್ಟ ಬಂದ ಫೋನ್ ನಂಬರ್ ಹಾಕಿದ್ದಾರೆ ಹೊರತು ಬೇರೆ ಏನೂ ಇಲ್ಲ. ಈ ಹಾಳೆಗಳನ್ನು ಸರಿಯಾಗಿ ಗಮನಿಸಿ ನೋಡಿ ಸರ್, ಯಾವ ಆಸ್ಪತ್ರೆಯ ಲೋಗೋ ಕೂಡ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಆಸ್ಪತ್ರೆಯ ಸೀಲ್ ಮತ್ತು ಚಿಕಿತ್ಸೆ ಕೊಟ್ಟ ಡಾಕ್ಟರ್ ಸೈನ್ ಕೂಡ ಇಲ್ಲ ಇದರಲ್ಲಿ. ನೀವು ಆಸ್ಪತ್ರೆಯ ಸೀಲ್ ಮತ್ತು ಡಾಕ್ಟರ್ ಸೈನ್ ಗಮನಿಸಿದರೆ ಇದು ಫೇಕ್ ಅನ್ನೋದು ತಿಳಿದು ಹೋಗ್ತಾ ಇತ್ತು. ಯಾರೋ ಬೇಕು ಅಂತಾನೆ ನಿಮ್ಮನ್ನು ಆಟವಾಡಿಸಲು ನೋಡಿದ್ದಾರೆ ಅಷ್ಟೇ ಸರ್ ಎನ್ನುತ್ತಾ ಆ ಹಾಳೆಗಳನ್ನು ಅವನಿಗೆ ಕೊಟ್ಟು ಅಲ್ಲಿಂದ ಹೋಗುತ್ತಾರೆ ಹಿರಿಯ ವೈದ್ಯರು. ಆಗಲೇ ಶೌರ್ಯ ಕೂಡ ಅದೆಲ್ಲವನ್ನು ಗಮನಿಸಿದ್ದು. ಹೌದಲ್ವಾ, ಈ ಹಾಳೆಗಳಲ್ಲಿ ಕೇವಲ ಅವಳ ವಿವರಗಳಿವೆ. ಅವಳು ಪ್ರೆಗ್ನೆಂಟ್, ಮಗುವನ್ನು ತೆಗೆಸಿದ್ದಾಳೆ ಎಂದೆಲ್ಲ ಇದೆ. ಆದರೆ ಆಸ್ಪತ್ರೆಗೆ ಸಂಬಂಧಿಸಿದ ಯಾವೊಂದು ಚಿಹ್ನೆ ಇಲ್ಲ. ನಮ್ಮ ಆಸ್ಪತ್ರೆಯ ಪೇಪರ್ಸ್ಗಳಲ್ಲಿ, ರಿಪೋರ್ಟ್ಗಳಲ್ಲಿ ಆಸ್ಪತ್ರೆಯ ಸೀಲ್ ಮತ್ತು ಸೈನ್ ಇರುತ್ತೆ. ಆಸ್ಪತ್ರೆಯ ಲೋಗೋ ಕೂಡ ಇರುತ್ತೆ. ವಾಟರ್ ಮಾರ್ಕ್ ಕೂಡ ಆ ಹಾಳೆಯಲ್ಲಿ ಕಾಣುತ್ತೆ. ಆದರೆ ಇದರಲ್ಲಿ ಯಾವುದೂ ಇಲ್ಲ. ಲೇ ಹೆಂಡ್ತಿ, ನನ್ನನ್ನು ಸರಿಯಾಗಿ ಬಕ್ರಾ ಮಾಡಿದೀಯ ಕಣೆ. ಡಾಕ್ಟರ್ ಹೇಳಿದಂತೆ ಇದೆಲ್ಲವನ್ನು ಟೈಪ್ ಮಾಡಿ ಪ್ರಿಂಟ್ ತೆಗೆದು ನನ್ನ ಹೆಸರಿಗೆ ಪೋಸ್ಟ್ ಮಾಡಿದೀಯ ಅಲ್ವಾ? ನಾನು ಇದರಲ್ಲಿ ನೀನು ಪ್ರೆಗ್ನೆಂಟ್ ಅನ್ನೋದನ್ನು ಕಂಡ ಕೂಡಲೇ ಬೇರೆ ಯಾವುದನ್ನು ಸರಿಯಾಗಿ ಗಮನಿಸಲಿಲ್ಲ. ಸೀದಾ ಮಲೇಷ್ಯಾಗೆ ನಿನ್ನನ್ನು ಹುಡುಕಿಕೊಂಡು ಬಂದೆ. ಅಲ್ಲಿಯೂ ನೀನು ನನ್ನನ್ನು ಚೆನ್ನಾಗಿ ಆಟವಾಡಿಸಿದೆ ಅಲ್ವಾ ಹೆಂಡ್ತಿ? ನನ್ನ ಫೀಲಿಂಗ್ಸ್ ಜೊತೆ, ನನ್ನ ಎಮೋಷನ್ಸ್ ಜೊತೆ ಆಟವಾಡಿಬಿಟ್ಟೆ ನೀನು. ನೀನು ಮಗುವನ್ನು ಸಾಯಿಸುವ ಕಟುಕಿ ಅಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಮಗು ಎನ್ನುವ ಒಂದು ಮಾತಿಗೆ ಅದೆಷ್ಟು ಶಕ್ತಿ ಇದೆ ನೋಡು. ಇದನ್ನು ನೋಡಿದ ಕೂಡಲೇ ಹಿಂದು ಮುಂದೆ ವಿಚಾರಿಸದೆ ಅಲ್ಲಿಗೆ ಓಡೋಡಿ ಬಂದೆ. ಈಗಲೂ ನಾನು ನನ್ನ ಬುದ್ಧಿಯನ್ನೇ ಮರೆತು ಹುಚ್ಚನಂತೆ ಇಲ್ಲೆಲ್ಲ ಹುಡುಕಾಡಿ ಅಲೆದಾಡಿದ್ನಲ್ಲ. ನಿನ್ನ ಬುದ್ಧಿವಂತಿಕೆಯನ್ನು ಮೆಚ್ಚಲೇಬೇಕು ಬಿಡು ಹೆಂಡ್ತಿ ಎಂದು ಕುಳಿತಲ್ಲೇ ಕೋಪದಿಂದ ಕುದಿಯುವಾಗ ಅವನ ಪಿ.ಎ. ಕರೆ ಮಾಡುತ್ತಾನೆ. ಶೌರ್ಯನ ಪಿ.ಎ. ತಾನಾಗಿ ಎಂದೂ ಕರೆ ಮಾಡುವುದಿಲ್ಲ. ಇವನು ವಹಿಸಿದ ಕೆಲಸದ ವಿವರ ಹೇಳುವ ಸಲುವಾಗಿಯೇ ಕರೆ ಮಾಡುತ್ತಾನೆ. ಆದರೆ ಇಂದು ಅವನಾಗಿಯೇ ಕರೆ ಮಾಡುವಾಗ ಏನೋ ಮುಖ್ಯವಾದ ವಿಚಾರವಿರಬೇಕು ಎಂದುಕೊಂಡ ಶೌರ್ಯ ಕರೆ ಸ್ವೀಕರಿಸಿ ಹಲೋ ಎನ್ನಲು, ಕಂಗ್ರ್ಯಾಚುಲೇಷನ್ ಸರ್, ಕರ್ನಾಟಕ ರಾಜ್ಯ ಸಿನಿಮಾ ಪ್ರಶಸ್ತಿ ಅನೌನ್ಸ್ ಆಗಿದೆ. ಬೆಸ್ಟ್ ಸಿನಿಮಾ ಸುಡುವ ಬೆಳದಿಂಗಳು. ಅತ್ಯುತ್ತಮ ನಾಯಕ ನಟಿ ಐಕ್ಯ ಮೇಡಮ್ಗೆ ಬಂದಿದೆ. ಅತ್ಯುತ್ತಮ ನಾಯಕ ಸಾಮ್ರಾಟ್ ಸರ್ಗೆ ಹೋಗಿದೆ. ಆದರೆ ಅತ್ಯುತ್ತಮ ಪೋಷಕ ಪಾತ್ರ ಅಂದರೆ ವಿಲನ್ ಕಮ್ ಹೀರೋ ಸುಡುವ ಬೆಳದಿಂಗಳು ಪ್ರಿನ್ಸ್ ಪಾತ್ರಧಾರಿಗೆ ಬಂದಿದೆ. ಹಾಗೆ ಅತ್ಯುತ್ತಮ ಕತೆ ಮತ್ತು ನಿರ್ದೇಶನ ಪ್ರಶಸ್ತಿ ಕೂಡ ಸುಡುವ ಬೆಳದಿಂಗಳಿಗೆ ಬಂದಿದೆ ಸರ್. ಇದಿಷ್ಟೇ ಅಲ್ಲ, ತೀರ್ಪುಗಾರರ ಸ್ಪೆಷಲ್ ಪ್ರಶಸ್ತಿ ಅಂತ ಐಕ್ಯ ಮೇಡಮ್ಗೆ 2 ಪ್ರಶಸ್ತಿ ಬಂದಿದೆ. ಇದೆಲ್ಲ ಈಗಷ್ಟೇ ಅನೌನ್ಸ್ ಆಗಿದೆ. ಒಟ್ಟಿನಲ್ಲಿ ನಿಮ್ಮ ಸಿನಿಮಾ ಒಟ್ಟೊಟ್ಟಿಗೆ 5 ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ. ಹಾಗೆ ಇನ್ಮುಂದೆ ಐಕ್ಯ ಮೇಡಮ್ರ ಯಶಸ್ಸು ತಡೆಯಲು ಯಾರಿಗೂ ಸಾಧ್ಯವಿಲ್ಲ ಅನಿಸುತ್ತೆ ಸರ್. ಯಾಕಂದರೆ ಇದರ ಹಿಂದೆಯೇ ಫಿಲಂಫೇರ್ ಪ್ರಶಸ್ತಿ ಕೂಡ ಅನೌನ್ಸ್ ಆಗುತ್ತೆ. ರಾಜ್ಯ ಪ್ರಶಸ್ತಿ ಸಿಕ್ಕ ನಂತರ ಅವರಿಗೆ ಫಿಲಂಫೇರ್ ಸಿಕ್ಕೇ ಸಿಗುತ್ತೆ. ಒಟ್ಟಿನಲ್ಲಿ ಈಗ ಲೇಡಿ ಸೂಪರ್ ಸ್ಟಾರ್ ಎಂದು ಕರೆಸಿಕೊಳ್ಳುತ್ತಿರುವ ಐಕ್ಯ ಮೇಡಮ್ ಸೂಪರ್ ಸ್ಟಾರ್ ಆಗುವುದನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅನಿಸುತ್ತೆ ಎನ್ನುತ್ತಾನೆ ಶೌರ್ಯನ ಪಿ.ಎ. ಅವನ ಮಾತನ್ನು ಕೇಳಿ ಕಾಲ್ ಕಟ್ ಮಾಡಿದ ಶೌರ್ಯ ಕೋಪದಿಂದ ಸ್ಟೇರಿಂಗ್ಗೆ ಕೈ ಬಡಿದರೆ ಮತ್ತೊಮ್ಮೆ ಅವನ ಫೋನ್ ರಿಂಗ್ ಆಗಿತ್ತು. ಯಾರೆಂದು ನೋಡಿದವನಿಗೆ ಫೋನಿನ ಪರದೆಯ ಮೇಲೆ ರೌಡಿ ಹೆಂಡತಿ ಕಾಲಿಂಗ್ ಎನ್ನುವುದನ್ನು ಕಂಡು ಆಶ್ಚರ್ಯವಾಗಿತ್ತು. ಬ್ಲಾಕ್ ಮಾಡಿದ ನಂಬರನ್ನು ಅನ್ಬ್ಲಾಕ್ ಮಾಡಿ ಅವಳೇ ಕಾಲ್ ಮಾಡ್ತಾ ಇದ್ದಾಳೆ ಅಂದರೆ ಶೌರ್ಯನಿಗೆ ಐಸ್ ಕ್ರೀಮ್ನ ಅಗತ್ಯ ಬೀಳಬಹುದು ಅಲ್ವಾ? ಈಗಾಗಲೇ ಒಂದು ಖಾಲಿ ಫೇಕ್ ರಿಪೋರ್ಟ್ ಪ್ರಿಂಟೌಟ್ ಕೊಟ್ಟು ಅವನನ್ನು ಪೆಂಗ ಮಾಡಿ ಮಲೇಷಿಯಾ ಸುತ್ತಿಸಿ ಬೆಂಗಳೂರನ್ನು ಪ್ರದಕ್ಷಿಣೆ ಹಾಕಿಸಿದ್ದಾಳೆ ನಮ್ಮ ಐಕ್ಯ. ಈಗ ರಾಜ್ಯ ಪ್ರಶಸ್ತಿ ಬೇರೆ. ಇನ್ನು ಶೌರ್ಯ ಡಂಕಣಕ ಅಷ್ಟೇ. ಅಂದರೆ ಐಕ್ಯ ಅವನನ್ನು ಅಷ್ಟರ ಮಟ್ಟಿಗೆ ಆಟವಾಡಿಸುತ್ತಾಳೆ. ಆಟವಾಡಿಸಲೇಬೇಕಲ್ಲ, ಯಾಕಂದರೆ ಶೌರ್ಯ ಪ್ರೀತಿಯ ಹೆಸರಲ್ಲಿ ಅವಳಿಂದ ದೋಚಿಕೊಂಡಿದ್ದು ಅವಳ ತನವನ್ನು, ಅವಳ ಶೀಲವನ್ನು.
ಅವನು ತನ್ನ ಗಂಡ ಅಂತ ಅವನನ್ನು ನಂಬಿ ಅವನನ್ನು ಪ್ರೀತಿಸಿ ತನ್ನ ಸರ್ವಸ್ವವನ್ನೇ ಅವನಿಗೆ ಧಾರೆ ಎರೆದ ಹೆಣ್ಣಿಗೆ ಈ ರೀತಿ ಮೋಸವಾಗಿದೆ ಎಂದಾಗ ಕೋಪ ಬರಲ್ವಾ, ನೋವಾಗಲ್ವಾ? ಅದನ್ನೆಲ್ಲ ತೀರಿಸಿಕೊಳ್ತಾ ಇದ್ದಾಳೆ ನಮ್ಮ ಐಕ್ಯ. ಕತೆ ಮುಂದುವರಿಯುವುದು. ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.